ಬಿಕ್ಕಮ್ಮ ವಾವ್ ಬಿಕ್ಕಮ್ಮ 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 ಅದೇ ದೊಡ್ಡದ ಚಿಕ್ಕತೆ ಬರಿಲ್ಲ ಯಾಕೆ ಯಾಕೆ ಹಂಗ್ ಬಡ್ಕೊಂತೈತಿ ಏನಾಯ್ತು ಅಯ್ಯೋ ಬಾರಿ ಅಮ್ಮ ಸ್ನೇಹ ಅತ್ತೆ ಬಿದ್ದೋಗ್ಬಿಟ್ಟವಳೆ ಉಸಿರಿಲ್ಲ ಪಸರಿಲ್ಲ ಅಯ್ಯೋ ನೀನು ಪಾಸ್ಕುಲ ಏನು ಹಿಂಗ್ ಬೋಗಲ್ತೈತಿಯಾ ಬಿಕ್ಕಮ್ಮ ಏನೇ ಗಾಚಾರಲ್ಲಿ ನಿಶಾ ವಿಯಾನು ಅಲ್ಲಿ ರಸ್ತೆ ಕಟ್ಟೆ ಹತ್ರ ಆಡ್ತಾವನೆ ಕೂಗೋಗಮ್ಮ ಇಬ್ರು ಹೋಗಿ ತಿಂಡಿ ತಗೊಂಬರಿದೆ ನಿದ್ದೆ ಹೋಗೋದು ಓತಾವಳೆ ಎಬ್ಬರ್ತೀನಿ ಹೋಗಿ ನೀನು ಬರೋಬಟ್ಕೆ ಹೋಗು ಕರ್ಕೊಂಡು ಹೋಗು ಅದೇ ಏನತ್ತೆ ಗ್ರಾಚಾರ ಲೇ ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡು ಕುಡಿದೋ ಬದ್ಲು ಅಪ್ಪಂಟಿತ್ತು ನನ್ನ ಕರ್ಸಿ ನಿಮ್ಮ ಯಜಮಾನ್ ಕೇಳಿ ಲೇ ದೊಡ್ಡನೆ ಯಾಕಮ್ಮ ಏ ಬಾರ ಇಲ್ಲಿ ಬರೀನಾ ಏನ ಅಯ್ಯೋ ಯಾಕ ಎಮ್ಮನ್ ಬಿದ್ದೋಗೋಳೆ ಏ ಓಡೋಕ್ ಪಂಡಿತ್ರನ್ ಕರ್ಕೊಂಬೋಗ ಉಸಿರಾಡ್ತದೆ ಅನ್ನಂಗಿದ್ರೆ ಕರ್ಕೊಂಡು ಹೋಗೋಣ ಏನಾಗತ್ತೋ ಏನೋ ತಿಳಿತಾ ಇಲ್ಲ ಎಲ್ಲಿ ಕರ್ಕೊಂಡು ಹೋಗೋಣ ಆಸ್ಪತ್ರೆಗೋ ಹೋಗು ವಯಸ್ಸಾಗೈತೆ ಅಮ್ಮನ್ಕ ಪಾಪ ಪಂಡಿತ್ರು ನೋಡ್ಲಿ ಹೋಗು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತಂದ್ರೆ ಕರ್ಕೊಂಡು ಹೋಗೋಣ ಬಿರಿನ ಕಳ್ದು ಹೋಗ ಅಮ್ಮ ಎದ್ದೇನೋ ನಮ್ಮ ಟೈಮ್ಗೆ ಸರಿಲ್ಲ ಹೋಗೆ ಆ ಹುಡುಗಂಗೆ ನೋಡಿದ್ರೆ ಹಂಗಾಯ್ತು ಈ ಅಮ್ಮನಿಗೆ ನೋಡಿದ್ರೆ ಹಿಂಗಾಯ್ತು ಏನಾಯ್ತೋ ಏನೋ ಏನಾಯ್ತಾಯ್ತು ತು ನಂಗಂತೂ ಮನ್ಸಿಗೆ ಬೇಜಾರಾಗ್ತೈತೆ ಏನಾಯ್ತೋ ಏನೋ ಏನು ಹೆಚ್ಚು ಕಮ್ಮಿ ಆಯ್ತೋ ಏನೋ ಹಾಂ ಮೌ ಬಿಚ್ಚಮ್ಮ ಎದ್ದೇಳಮ್ಮ ಎದ್ದೇಳ ಕುಳಕು ಇಲ್ಲ ಪಳಕು ಇಲ್ಲ ಅತ್ತೆ ಅಯ್ಯೋ ಏನೋ ಮಾಡೋದು ಎಂಥ ಕೆಲಸ ಆಗೋಯ್ತೆ ಇಲ್ಲೇ ಕೂತಿದ್ಲಮ್ಮ ನಾನು ಮಾತಾಡ್ಸ್ಕೊಂಡು ಹೋದ್ನಿ ಕಾಪಿ ಏನೋ ಕುಡಿತಮ್ಮ ಅಂದರೆ ಬೇಡ ಅಂತಂದ್ಲು ಹಾಂ ಅದೇನು ಕೂತಿರ್ತವೆ ಬಿದ್ದೋಗ್ಬಿಟ್ಟವಳೆ ಏನು ಗೊತ್ತಿ ಯಾಕಮ್ಮ ಏನಾಯ್ತಮ್ಮ ಯಾಕೆ ಏನಾಯ್ತು ಲೇ ನಿನ್ನಿಂದ ನಮ್ಮ ಸಂಸಾರನೇ ಹಾಳಾಗೋಯ್ತು ಚೈತನ್ಯ ಯಾಕೆ ಇಂಥ ಕೆಲಸ ಮಾಡ್ಬಿಟ್ಟ ನೀನು ಹಾಂ ನಾನೇನು ಮಾಡಿದ್ನಮ್ಮ ಅಲ್ಲ ಆ ಹುಡುಗನ ತಳ್ಳೋದಕ್ಕೆ ತಾನೆ ಆ ಹುಡುಗನ ಆಸ್ಪತ್ರೆಗೆ ಹೋಗಿತ್ತು ಇವ್ರು ಇಲ್ಲಿಗೆ ಬಂದಿತ್ತು ಯಮ್ಮನ್ಗೆ ಏನು ಹೆಚ್ಚು ಕಮ್ಮಿ ಆದರೆ ಏನೋ ಗೊತ್ತಿ ಮಗು ಏನಾಗತ್ತಮ್ಮ ಹೆಚ್ಚಿಕ ಯಾರು ತಿಳಿಯೋದು ಉಸಿರಿಲ್ಲ ಪಸರಿಲ್ಲ ಮತ್ತೆ ಸತ್ಗಿಟ್ಟೋದ್ರೆ ಏನಂತ ಮಾಡೋದು ವಯಸ್ಸಾಗದೆ ಹಂಗೆಲ್ಲ ಮಾತಾಡ್ಬೇಕಾಗಿರಲೆ ಆ ಹುಡುಗನ ಬೇರೆ ಮೂತಿ ಇಲ್ದಿರ ಆಸ್ಪತ್ರೆಗೆ ಮಲ್ಕೊಂಡವನೆ ಅಯ್ಯಮ್ಮನೇನು ಸತ್ಗಿಟ್ಟೋದ್ರೆ ಏನೋ ಮುಂದೆ ಗೊತ್ತಿ ಹಾಂ ಇಂಥವ್ರಿಂದ ಹಿಂಗಾಯ್ತು ಅನ್ನೋ ಇದು ನಿಂತೋತದೆ ಸುಮ್ಮನೆ ಬಿಡ್ತಾನೆ ಆ ಹುಡುಗನ ನಮ್ಮನ್ನ ಹಂಗೆಲ್ಲ ಮಾತಾಡ್ಬಿಡಕ್ಕಾಗಿರಲೆ ನಂಗೆ ದಿಗ್ಲಾತಲ್ಲೇ ಎಲ್ಲ ನಿನ್ನಿಂದನೇ ಚೈತನ್ಯ ಆಗಿತ್ತು ನಿನ್ನಿಂದನೇ ಎಷ್ಟೋ ಚೆನ್ನಾಗಿತ್ತಮ್ಮ ಮನೆ ನಾವು ಜಗಳಗಳು ಮಾಡ್ಕೊಂಡು ನೆಮ್ಮದಿಯಾಗಿದ್ರೆ ಜಗಳ ಮಾಡಿರ್ತಾರೆ ಅದನ್ನ ಅಲ್ಲೇ ಬಿಟ್ಬಿಟ್ಟು ನೆಮ್ಮದಿಯಾಗಿದ್ರೆ ನೀನು ಮಾಡಿದ ಕೆಲಸ ನೋಡ್ದೆ ಇವತ್ತಿ ಅಂತ ಕೆಲಸ ಆಯ್ತು ಎಷ್ಟು ಸುತ್ತಿ ನನ್ನ ಮೇಲೆ ಬತ್ತಿಯಲ್ಲಮ್ಮ ನೀನು ಮಾತಕ್ಕೆ ಮುಂಚೆ ನನ್ನ ಮೇಲೆ ಬತ್ತಿಯಲ್ಲ ನೀನು ಇದೊಳ್ಳೆ ಚೆನ್ನಾಗದಲ್ಲ ಲೇ ನೀನು ಮಾಡಿದಂಥ ಗನಂದಾರಿ ಕೆಲಸನ ಕಿತ್ತೋದ ಕೆಲಸ ತಂಗಿ ಅನ್ನೋದು ಒಂಚೂರು ಪ್ರೀತಿ ಇಲ್ಲಲ್ಲ ನಿಂಗ ಹಾಂ ಲೇ ಅದ್ಯಾಕ್ಲೇ ಅಮ್ಮನ ಹಂಗೆ ಬಿದ್ದೋಗೋಳೆ ಬಾಕೋ ಅದ್ಯಾಕ್ಲೇ ಏನು ತಿಳಿತಾ ಇಲ್ಲಕ್ಕೋ ಅದಕ್ಕೆ ದೊಡ್ಡನ ಪಂಡಿತರು ಕರ್ಕೊಂಬೋಗು ಅಂತ ಕಳ್ಸಿದ್ದೀನಿ ಏನು ಹೆಚ್ಚು ಕಮ್ಮಿ ಆಗೋದು ಏನೋ ಅಯ್ಯೋ ಏನು ಇಂಥ ಕೆಲಸಗಳಾಗ್ತಾವೆ ನಮ್ಮ ಮನೆಗ ಏನು ಹೆಚ್ಚು ಕಮ್ಮಿ ಆಗ್ತಿದ್ರೆ ಅಷ್ಟೇ ಸಾಕಮ್ಮ ಅವ್ರವ್ರ ಮನೆಗಳಿಗೆ ಹೋದ್ಮೇಲೆ ಅವ್ರವ್ರಿಗೆ ಏನನ್ನ ಹಾಕ್ಕೊಂಡ್ರಿ ಈ ನಿಂದಿ ಮಾತ್ರ ಬೇಡಮ್ಮ ಅಯ್ಯಪ್ಪ ಎಲ್ಲ ನಮ್ಮ ಚೈತನ್ಯದಿಂದನೇ ಆಗಿತ್ತು ಇಷ್ಟು ಆಗಿತ್ತು ನಿನ್ನಿಂದನೇ ಚೈತನ್ಯ ದೇವರಾಣಿಗೂ ಇವಾಗ ಏನು ನಡೀತದೋ ಅದೆಲ್ಲ ನಿನ್ನಿಂದನೇ ಒಳ್ಳೆ ಚೆನ್ನಾಗಿ ಮಾತಾಡ್ತೀರಲ್ಲ ಅಜ್ಜಿ ನೀವೆಲ್ಲರೂ ಹಾಂ ನಾನು ಅಮ್ಮನ ಬಿದ್ದೋಗು ಅಂತ ಹೇಳಿದ್ನಾ ಅಯ್ಯಪ್ಪನ ಅಡ್ಡ ಬಾ ಅಂತ ಹೇಳಿದ್ನಾ ನಾನು ಅವಳು ನೋಡಿತಾ ಇದ್ರೆ ಅಯ್ಯಪ್ಪನ ಯಾಕೆ ಅಡ್ಡ ಬರಬೇಕಾಗಿತ್ತು ಮಾಡೋದೆಲ್ಲ ಮಾಡಿಬಿಟ್ಟು ವಾಸಿಸಿದೆ ಅಂದರೆ ಇವತ್ತು ಏಟ್ ಹಾಕಿಲ್ಲ ಇವಾಗ ಹಾಕ್ತೀನಿ ಏಟು ನಿಂಕ ಏನು ಹೆಚ್ಚು ಕಮ್ಮಿ ಆದರೆ ಯಾರು ಅದು ಕೊನೆ ಸುಮ್ಮನೆ ಬಿಡ್ತಾರೇನೆ ಅವರು ನಿಮ್ಮ ಅಪ್ಪಂದ ಅದು ಜಾಗ ಅಜ್ಜಿ ಇವಾಗ ಖಾಲಿ ಮಾಡಿದ್ದಾಯ್ತಲ್ಲ ಇನ್ಯಾಕಾದ್ರೂ ವಿಷಯ ಬಿಡು ಆಗಿರೋ ಅನಾಹುತಕ್ಕೆ ಯಾರೇ ಕಾರಣ ಹಾಂ ನಮ್ಮ ಅಕ್ಕನ ಚೆನ್ನಾಗಿರ್ಲಿ ಅನ್ನೋ ನಿಯತ್ತು ಅವಳಿಗೆ ಇಲ್ಲ ಅವಳಿಗೇನಾದ್ರೂ ನಮ್ಮ ಅಕ್ಕನ ಚೆನ್ನಾಗಿರ್ಲಿ ಅನ್ನೋ ನಿಯತ್ತು ಇದ್ದಿದ್ರೆ ಅವಳು ಬಂದು ಈ ಕೆಲಸ ಮಾಡ್ತಾ ಇರಲಿಲ್ಲ ಬಾಯಿ ಮುಚ್ಚೆ ಬಾಯಿ ತೆಗ್ದಿದ್ದೆ ಅಂದರೆ ಕಪಾಲ ಕೊಡ್ತೀನಿ ನೋಡ್ಕೊ ಕೇಳಿದ್ರು ಕೊಡಲ್ಲ ಅಂತೇಳು ಜಗಳ ಮಾಡು ಹೊಡೆಯುತ್ತೆ ಅಕ್ಕ ಹಾಂ ನೀನು ಹೆಂಡ್ತಿ ನೋಡಿతే ಗಂಡನ ಸುಮ್ಮನೆ ಬಿಡ್ತಾನೇನೆ ಅವನು ಅಡ್ಡ ಬಂದ ತಳ್ಳಿದ್ಯಾಕೆ ನೀನು ಎಂತೆಂಥ ಕೆಲಸಗಳು ಮಾಡ್ತೀಯ ನೋಡು ಇವಾಗ ಅಮ್ಮನಿಗೆ ಏನು ಹೆಚ್ಚು ಕಡಿಮೆ ಆಗಿದ್ರೆ ಏನೇ ಮಾಡೋದು ನಾವು ನೋಡೋದು ವಯಸ್ಸಾಗತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಒಂದು ದಿವಸ ಹೋಗೋದೆ ಅವ್ರು ಮುಂದಿಗೆ ಹೋಗ್ತಾರೆ ನಾವು ಹಿಂದಿಗೆ ಹೋಗಬೇಕು ಹುಟ್ಟು ಸಾವು ಸಾಮಾನ್ಯ ಅದನ್ನೇ ನೀನು ಇದು ಮಾಡಬೇಡ ಅದೇ ದೊಡ್ಡ ವಿಷಯ ಅಂತ ಮನೆಯಾಗ್ನವ್ರು ಎಲ್ಲರೂ ಇಟ್ಕೊಂಡು ಜಾಡಿಸ್ತಾ ಇದ್ದೀರಲ್ಲ ನನಗೆ ನೆಮ್ಮದಿ ಇಲ್ದಂಗೆ ಮಾಡ್ತಾ ಇದ್ದೀರಲ್ಲ ನನಗೆಲ್ಲ ನಾವು ಹೋಗಿ ಕೆರೆನ ಬೈನ ನೋಡ್ಕೊಬೇಕಷ್ಟೇ ಆ ಕಡೆಯಿಂದ ನನ್ನ ಗಂಡು ಹಿಂಸೆ ಕೊಡ್ತಾನೆ ಈ ಕಡೆಯಿಂದ ನೀವು ಹಿಂಸೆ ಕೊಡ್ತಾ ಇದ್ದೀರಿ ನಾನು ಎಲ್ಲೋಗಿ ಬದುಕಬೇಕು ಅಲ್ಲ ನಿನ್ನ ಗಂಡಕ್ಕೆ ಮೇಲೆ ನಿನಗೆ ಎಷ್ಟು ಪ್ರೀತಿನೋ ಅವಳಿಗೂ ಅಷ್ಟೇ ಗಂಡ ಮೇಲೆ ಪ್ರೀತಿ ನೀನು ನನ್ನ ಗಂಡೇ ಬದುಕಬೇಕು ಅಂತ ನೀನು ಅವಳು ನನ್ನ ಗಂಡೇ ಬದುಕಬೇಕು ಅಂತ ಅವಳು ಇವಾಗ ಯಾರು ಕೇಳಿ ತೊಂದರೆ ಆಗಿದ್ದು ನೀವಿಬ್ರು ಚೆನ್ನಾಗೇ ಇದ್ದೀರಾ ಕಟ್ಕೊಂಡಿರೋ ನಿಮ್ಮ ಗಂಡವ್ರಿಗೆ ತೊಂದರೆ ಆಗಿದ್ದು ಅದೇನು ಹೇಳ್ತಾರಲ್ಲ ಅತಿಯಾಸ ಗತಿಕೇಡು ಅಂತ ನಿಮ್ಮಿಬ್ಬರು ದುರಾಸೆಯಿಂದ ತೊಂದರೆ ಅನುಭವಿಸ್ತಾ ಇರೋದು ಅವರಿಬ್ಬರು ನೀವು ಚೆನ್ನಾಗೇ ಇದ್ದೀರಾ ಗುಂಡ್ಕಲ್ಲಿಗಳಿದ್ದಂಗೆ ತಿಳ್ಕೊಂಡು ಅವಳಿಗೆ ನಿಯತ್ತಿಲ್ಲ ಅಂದಮೇಲೆ ನಾನು ಯಾಕೆ ನಿಯತ್ತಾಗಿರ್ಬೇಕು ಮೌ ದಾರಿ ಬಿಡ್ರಮ್ಮ ಬರಮ್ಮ ಈ ಕಡೆ ನಡಿಕೊಂಡಿದ್ರೆ ಅದೇನೋ ನೋಡಿ ನಡಿಕೊಂಡಿದ್ರೆ ಏನಾಗತ್ತೆ ಪಂಡಿತ್ರೆ ಇಲ್ಲಮ್ಮ ಹೋಗ್ಬಿಟ್ಟವಳೆ ಪಾಪ ಸರಿಯಾಗಿ ನೋಡಿ ಹೇಳ್ಕೊಂಡಿದ್ರೆ ಪಂಡಿತ್ರೆ ನಿಮ್ಮ ಕಾಲ್ಕನ ಬೀಳ್ತೀನಿ ಅದೇನೋ ನೋಡಿ ಹೇಳ್ಕೊಂಡಿದ್ರೆ
ಇಲ್ಲ ಯಾವ್ದಾರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಾ, ಇಲ್ಲ ನೀವೇ ಯಾವ್ದಾರ ಔಷಧಿ ಕೊಡ್ತೀರಾ? ಏನೇನೋ ಹೇಳ್ಕೊಂಡಿದ್ರೆ ಆ ಮಾತು ಮಾತ್ರ ಹೇಳ್ಬಿಟ್ರೆ ಇರೋ ವಿಷಯನೇ ಹೇಳ್ತಾ ಇದ್ದೀನಮ್ಮ. ಇಲ್ಲಮ್ಮ, ಪ್ರಾಣ ಹೋಗ್ಬಿಟ್ಟೈತೆ, ವಯಸ್ಸಾಗೋದಲ್ಲಮ್ಮ, ಏನು ಮಾಡೋಕ್ಕಾಗಲ್ಲ. ಅಯ್ಯೋ ಭಗವಂತ, ಎಂಥ ಕೆಲಸ ಆಗೋಯ್ತು. ಹಾಂ, ಅಯ್ಯೋ ಎಂಥ ಕೆಲಸ ಆಗೋಯ್ತು ಪಂಡಿತ್ರೆ. ಆ ಹುಡುಗಿಗೆ ನೋಡಿದ್ರೆ ಹಂಗಾಯ್ತು, ಈ ಹಬ್ಬ ನೋಡಿದ್ರೆ ಹಿಂಗಾದ್ಲು. ಆ ಊರಾಗಿನ ಜನ ಎಲ್ಲ ಸುಮ್ಮನೆ ಬಿಡ್ತಾರೆ, ನಮ್ಮನ್ನ ಬಾಯಿಗೆ ಬಂದಂಗೆ ಆಡ್ಕೊಳಲ್ಲ. ಪಂಡಿತ್ರೆ, ನಿಮ್ಮ ಕಾಲ್ಗನ ಬೀಳ್ತೀನಿ ಪಂಡಿತ್ರೆ, ಏನನ ಮಾಡಿ ಪಂಡಿತ್ರೆ, ನಮ್ಮನ್ನ ಉಳಿಸ್ಕೊಳೋದು ನೋಡ್ರಿ. ಅಂಬುಜಮ್ಮ, ಏನೋ ಗಾಯನ ಏನಾಗಿದ್ರೆ ಅದಕ್ಕೆ ಔಷಧಿ ಹಾಕಿ ಮೇಲ್ ಮಾಡ್ಬೋದಮ್ಮ. ಪ್ರಾಣನೇ ಹೋದ್ಮೇಲೆ ನಾನು ಏನು ಮಾಡಂಗಿದ್ದೀನಮ್ಮ ಅಂಬುಜಮ್ಮ, ಏನು ಮಾಡಂಗಿದ್ದೀನಿ? ಪ್ರಾಣ ಉಳಿಸೋಂಥ ಶಕ್ತಿ ನನ್ನ ಹತ್ರ ಇಲ್ಲಮ್ಮ. ಇರೋದು ಹೇಳ್ತಾ ಇದ್ದೀನಿ, ಹೋಗ್ಬಿಟ್ಟೈತೆ ಪ್ರಾಣ. ಅಯ್ಯೋ, ನಮ್ಮ ಮನೆಗೆ ಬಂದು ಸಾಯ್ಬೇಕಾಗಿತ್ತ ಈ ಮುಸ್ಲಿ, ಎಂಥ ಕೆಲಸ ಆಗೋಯ್ತು. ಹಂಗೆಲ್ಲ ಮಾತಾಡ್ಬಾರ್ದಮ್ಮ. ಪಾಪ ಸಾವು ಅನ್ನೋದು ಯಾರಿಗೆ ಎಲ್ಲಿ ಬರ್ತದ, ಯಾರಿಗೆ ತಿಳಿದು? ಯಾರನ್ನೂ ಹಂಗೆ ದೂಷಣೆ ಮಾಡಬಾರ್ದಮ್ಮ. ನಮ್ಮ ಮನೆಗೆ ಬಂದು ಸತ್ತೋದ್ರು, ಅವ್ರ ಮನೆಗೆ ಸತ್ತರು, ಹಂಗೆಲ್ಲ ಮಾತಾಡ್ಬಾರ್ದು. ಹಂಗಂತಲ್ಲ ಪಂಡಿತ್ರೆ. ಅಯ್ಯೋ, ಏನು ಹೇಳಬೇಕು, ನನಗೆ ದಿಕ್ಕೆ ತೋರಿಸ್ತಾ ಇಲ್ಲ, ಎಂಥ ಕೆಲಸ ಆಗೋಯ್ತು. ಹಾಂ, ಸರಮ್ಮ, ಏನೋ ಮುಂದಿನ ಕಾರ್ಯಗಳು ಮಾಡ್ರಿ, ಹೇಳೋಕ್ಕೆಲ್ಲ ಹೇಳಿ ಕಳಿಸ್ಬಿಟ್ಟು ನಿಮ್ಮ ಕಾರ್ಯಗಳು ಮಾಡ್ರಿ. ಅಮ್ಮ, ಅಯ್ಯೋ ಹೋಗೋ ಮುಂದೆ ಮಗನೇ, ನೀನು ಮಾಡಬಾರ್ದು ಮಾಡಿ. ಇವತ್ತು ನನ್ನ ತಲೆಗಳ ಮೇಲೆ ಕಲ್ಲು ಹೇಳ್ಬಿಟ್ಟಲ್ಲ, ಕಳ್ಸಪ್ಡಿ. ಎಂಥ ಕೆಲಸ ಮಾಡಿಬಿಟ್ಟು ಆ ಎಳೆ ಮಗು ಕೇಳಿದ್ರೆ ಏನು ಹೇಳೋದು? ಅವ್ರು ನೋಡಿದ್ರೆ ಮತ್ತೆ ಇಲ್ದಿರೋ ಬೆಡ್ ಮೇಲೆ ಮಲ್ಕೊಂಡವ್ರೆ. ಅಯ್ಯೋ, ಈ ಟೈಮಾಗಿ ಅಮ್ಮನ ಹಿಂಗೆ ಆಗೋದ್ಲು, ಏನೋ ಮಾಡೋದು? ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ನಾನು ಹೇಳಿದ್ನಲ್ಲ, ಅವ್ರು ಮುಂದೆ ಹೋಗ್ತಾರೆ, ನಾವು ಹಿಂದೆ ಹೋಗ್ಬೇಕು ಅಂತ. ಎಕರ್ಚಿ ಮೂತಿ ಕೊತ್ತು ಬಿಡ್ತೀನಿ ನೋಡ್ಕ. ದುರಾಂಕರಕ್ಕೆ ಒಂದು ಅತಿ ಮಿತಿ ಅಂತ ಇರಬೇಕು. ಎಷ್ಟರ ಮೇರಿಬೇಡ ಚೈತನ್ಯ, ನೀನು ಮಕ ಕಿತ್ತೋಗಂಗೆ ಹಾಕ್ಬಿಡ್ತೀನಿ ಎಕದಾಗ ನಿಂಗೆ. ಏನಂತ ಬಂದ್ಬಿಟ್ಟೆ ನಮ್ಮ ಮನೆಗೆ? ಹೋಗಿ ಎಲ್ಲನೂ ಹೋಗಿ ಸಾಯೋಗೆ. ನಿನ್ನಿಂದನೇ ಇಷ್ಟು ಆಗಿದ್ದು. ಅವ್ರ ಮಗನ ಚೆನ್ನಾಗಿದ್ರೆ ಆಯಮ್ಮನ ಅವ್ರ ಮನೆಗೆ ಇರ್ತಾ ಇದ್ಲಲ್ಲ. ಅವ್ರ ಮನೆಗೆ ಏನು ಹೆಚ್ಚು ಕಮ್ಮಿ ಆಗಿದ್ರೆ ಅವ್ರ ಪಾಡು. ನಮ್ಮ ಮನೆಗೆ ಆಗಿರೋದು ನಮ್ಗೆ ಎಷ್ಟು ಇದ್ದಿದೆ ಅಂತ ನಮಗೆ ಗೊತ್ತು. ಅದಕ್ಕೆ ನಾನೇನು ಮಾಡ್ಬೇಕಪ್ಪ? ನೀವೆಲ್ಲ ಚೆನ್ನಾಗಿ ಮಾತಾಡ್ತಾ ಇದೆಯಲ್ಲಪ್ಪ. ಲೈ, ಬಾಯಿ ಮುಚ್ಕೊಂಡು ಹೋಗೆ. ಇವಾಗ ಇಲ್ಲಿ ವಾದ ಮಾಡೋಕ್ಕೆ ಟೈಮ್ ಅಲ್ಲ. ಎಲ್ಲ ನಿನ್ನಿಂದನೇ ಆಗಿದ್ದು. ಎಲ್ಲರೂ ನನ್ನ ತಲೆ ಮೇಲೆ ಗೂಬೆ ಕೂರ್ಸ್ರಿ, ನಿನ್ನಿಂದನೇ ಆಗಿದ್ದು ಅಂತ. ನಾನೇ ಅಮ್ಮನ ಕತ್ತಿಗೆ ಸಾಯಿಸಿದ್ನ. ಎಷ್ಟು ಮಾತಾಡ್ತಾ ಇದೀಯ ಚೈತನ್ಯ ನೀನು, ಎಷ್ಟು ಮಾತಾಡ್ತಾ ಇದೀಯ. ಇಷ್ಟೆಲ್ಲ ಆಗಕ್ಕೆ ನೀನೇ ಕಾರಣ ಅಂತ ತಿಳಿದು ಎಷ್ಟು ಮಾತಾಡ್ತಾ ಇದೀಯ ನೋಡು. ಲೇ, ಏನೋ ಮಾಡೋದು ಇವಾಗ? ನಿಮ್ಮಪ್ಪನಿಗೆ ಫೋನ್ ಮಾಡ. ನಿಮ್ಮಪ್ಪನ ಎಷ್ಟು ಬೈದಾನೋ, ಏನು ಕಟ್ಟೆನೋ, ಹೋಗಪ್ಪ. ಅಯ್ಯೋ, ಅವ್ರ ಮಗನಿಗೆ ಮೇಲಾದ್ಮೇಲೆ ಎದ್ದೇಳಿದ್ರೆ ನಾವು ಏನಂತ ಹೇಳೋದು? ನಮ್ಮಮ್ಮನ ಎತ್ತೋದು ಅಂದರೆ ಏನಂತ ಹೇಳೋದು? ಹಿಂಗೆ ನಮ್ಮ ಮನೆಗೆ ಬಂದಪ್ಪ, ಹಿಂಗೆ ಆಯ್ತಪ್ಪ ಅಂದರೆ ಇನ್ನು ಏನೇನು ಉಟ್ಕೊಂಡವ, ಏನೇನು ಕತ್ತಿರೋ, ಒಳ್ಳೆ ಗಾಚಾರ ಆಯ್ತಲ್ಲಪ್ಪ ನಮ್ಗ. ಹೋಗ, ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಹೇಳೋಗ, ಏನಂತಾನೆ ಏನೋ ನಿಮ್ಮ ಅಪ್ಪನ. ಹೋಗಮ್ಮ, ಯಾವುದೋ ಇದೆಲ್ಲ ತಲೆನೋವು ನಮ್ಕ. ಅಂಬುಜಿ, ಲೇ ರಾಮ, ಯಾಕೆ ಏನಾಯ್ತು? ಯಾಕೆ ಕಲ್ತಾ ಇದೆಯಾ? ಏನಾಯ್ತು? ಲೇ ರಾಮ, ಅಮ್ಮನ ಹೋಗ್ಬಿಟ್ಟು ಒಳ್ಳೆ ಸ್ನೇಹ ಅವ್ರತ್ತೆ. ಏನು ಹೇಳ್ತಾ ಇದೆಯಾ? ಪಂಡಿತ್ರು ಹೇಳ್ಬಿಟ್ಟು ಹೋದ್ರು. ಕೂತಿದ್ಲಪ್ಪ ಇಲ್ಲೇ ಮಾತಾಡ್ಕೊಂಡೆ ಓಡಾಡ್ತಾ ಇದ್ರಿ ಎಲ್ಲರೂ. ನನ್ನ ಮಗನ ನೋಡ್ಬೇಕು ಯಾಕೋ ಬಲ್ಕಣ್ಣು ಅದಿರ್ತದೆ. ಏನೋ ಒಂಥರ ಮನ್ಸಿಗೆ ತಳಮಳ, ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇದ್ಲು ಬಂದಾಗಿಂದ. ಏನು ಮಾಡೋದು ಏನೋ, ಹೋಗಾರಮ್ಮ, ಎಂತ ಕೆಲಸ ಆಗೋಯ್ತು. ನಿಮ್ಮ ತಾತನ ಫೋನ್ ಮಾಡ, ಏನು ಹೇಳ್ತಾರೆ ಕೇಳ. ಅಯ್ಯೋ ಭಗವಂತ, ಏನಪ್ಪ ಇದೆಲ್ಲ ನೀನು? ಹಾಂ, ಅಜ್ಜಿ, ಅಯ್ಯೋ ಪಾಪ. ಅಲ್ಲ, ಆಯಮ್ಮನ ಹೋಗೋ ಬದಲು ನಾನನ ಒಪ್ಕೊಡ್ದಾಗಿತ್ತ? ನನಗಂತೂ ಯಾರೂ ಇಲ್ಲ. ಆಯಮ್ಮನ ಮಗನವಳೆ, ಮೊಮ್ಮಗಳವಳೆ, ಸೊಸೆ ಎಲ್ಲರೂ ಅವರೇ. ನನ್ನ ಪ್ರಾಣನ ತಗೊಂಬಾರ್ದಾಗಿತ್ತ ದೇವರು. ನಾವು ಅನ್ಕೊಂತೀರಿ ನಮ್ಮ ಪ್ರಾಣನ ತಗೊಂಬಾರ್ದ ಅಂತ. ಯಾರ್ಯಾರು ಈ ಭೂಮಿ ಮೇಲೆ ಎಷ್ಟೆಷ್ಟು ದಿನ ಅದು ಅಷ್ಟೆಷ್ಟೇ ದಿನ ಮುಂದೆ ಚೀರಕ್ಕಾಗೋದು. ಕಳ್ಸೋನೆ ಕರ್ದಾಗ ಓದ್ತಾ ಇರಬೇಕು. ಆದರೂ ಏನೋ ಮುನ್ಸ್ಕೊಂತಾರ ಬೇಜಾರು. ಸಂಜೆಗೆ ನೋಡಿದ್ರೆ ಹಂಗಾಯ್ತು, ಯಮ್ಮನ ನೋಡಿದ್ರೆ ಹಿಂಗಾಯ್ತು. ಹಾಂ, ಇಟ್ಕೊಂಡು ಹೋಗ್ಲಿ ಆಚೆ ಮಲಗ್ಸೋಣ. ಲೇ, ಅವ್ರು ಹೆಣ್ಣು ಮಗು ಒಂದೋದ್ಲೆ, ಅವ್ರಿಗೆ ಫೋನ್ ಮಾಡ. ಫಸ್ಟು ಯಾರಿಗೆಲ್ಲ ನೋಡ್ಕೊಳ್ಳಿ, ನಿಮ್ಮ ತಾತನ ಫೋನ್ ಮಾಡ. ನಿಮ್ಮ ತಾತನ ಏನು ಹೇಳ್ತಾನೆ ಕೇಳೋಣ. ಏನು ಹೇಳ್ತಾನೆ? ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂತಾನೆ. ಎಂತಂದು ಕೆಲ್ಸಗಳಾಗ್ತವೆ ನೋಡು. ಹೋಗಿ ಒಂದಾಯ್ತು. ಇದಕ್ಕೆಲ್ಲ ಕಾರಣ ಈ ಚೈತನ್ಯನ. ಇವಳಿಂದ ಇನ್ನೂ ಏನೇನು ಅನ್ಭವಿಸ್ಬೇಕೋ ನಾವು ಕಾಣೆ. ಸಂಜೆಗೆ ಏನೋ ಆಗ್ತಿರೋಯ್ತಿದ್ರೆ ಚೆನ್ನಾಗಿರ್ತಾಯಿತ್ತು. ಅಯ್ಯೋ, ಏನು ಮಾಡೋದು ಏನೋ ಗೊತ್ತಾಗ್ತಿಲ್ಲ. ಫಸ್ಟ್ ಅಣ್ಣಗೆ ಫೋನ್ ಮಾಡಬೇಕು. ಮಾಡೋಗಪ್ಪ, ಮಾಡೋಗು. ಏನೇನೋ ಕಣ್ಣಿಗೆ ಏನೇನೋ ಬಿಟ್ಟವನಂತೇನಾ? ಇಲ್ಲ, ಇನ್ನೇನು ಹುಡುಗನ ಹೆಚ್ಚು ಕಮ್ಮಿ ಆಗ್ತದೋ ಏನೋ ಅತ್ತೆ. ಒಳ್ಳೆ ಕೆಲಸ ಆಗೋದಲ್ಲ ಅತ್ತೆ. ಇಟ್ಕೊಂಡು ನಡೀರಪ್ಪ, ಆಚೆ ಮಲಗ್ತಾನ ಪಾಪ.